ಗೊತ್ತಾಯಿತು. ಅಲ್ಲಿ ಒಬ್ಬ ಸಂಸ್ಕೃತ ಶಾಲೆ, ಅದು ನಮ್ಮ ಮುಜರಾಯಿ ಇಲಾಖೆಗೆ ಬರುತ್ತೆ. ನಮ್ಮಲ್ಲಿ 2 ಸಂಸ್ಕೃತ ಶಾಲೆ ಸರ್ಕಾರದ್ದು, ಉಳಿದಿರ್ತಕ್ಕಂಥ ನಮ್ಮದು ಕಾಲೇಜ್, ನಮ್ಮದು ಆ್ಯಕ್ಚುಲಾಗಿ ಇನ್ನು 37 ಪ್ರೈವೇಟ್ ಇದೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು. ಅದು ಏಡೆಡು ಅನ್ಏಡೆಡು ಕರೆಕ್ಟಾಗಿ ಗೊತ್ತಿಲ್ಲ. ಬೆಳಿಗ್ಗೆ ನನಗೆ ಪಬ್ಲಿಕ್ ಟಿ ವಿಯವ್ರು ಫೋನ್ ಮಾಡಿದರು, ಆ ಮಗುಗೇನೋ ಹಿಡ್ಕೊಂಡು ಟೀಚರು. ನಾವು ಅದೇ ಕಂಟ್ರೋಲ್ ನಮ್ಮದೇ, ಅಂದರೆ ಕಾಲೇಜ್ ನಮ್ಮದಲ್ಲ. 2 ಸಂಸ್ಕೃತ ಕಾಲೇಜು ಸರ್ಕಾರದ್ದು, ಉಳಿದಿರ್ತಕ್ಕಂಥದ್ದು ಇದು ಅನ್ಏಡೆಡು ನಮ್ಮ ವ್ಯಾಪ್ತಿಗೆ ಬರುತ್ತೆ. ಅದಕ್ಕೆ ನಾನು ನಮ್ಮ ಕಮಿಷನರ್ಗೆ ಹೇಳಿ, ಆ ಶಾಲೆ ಅಂತಲ್ಲ, ಎಲ್ಲ ಸಂಸ್ಕೃತ ಶಾಲೆಗಳಲ್ಲೂ ಸ್ಥಿತಿಗತಿಗಳು ಏನಿದೆ ಅಂತ ತಿಳ್ಕೊಂಡು ಪರ್ಟಿಕ್ಯುಲರ್ ಆಗಿ ಆ ಶಾಲೆಯಲ್ಲಿ ಅದೇನಾಯಿತು ಅಂತ ವಿಚಾರ ತಿಳ್ಕೊಂಡು ಆ ಮ್ಯಾನೇಜ್ಮೆಂಟ್ ಮೇಲೂ ಕ್ರಮ ತಗೊಳ್ಳೋಕೆ ಹೇಳ್ತೀನಿ, ಆ ಶಿಕ್ಷಕರ ಮೇಲೂ ಕ್ರಮ ತಗೊಳ್ಳೋಕೆ. ತಪ್ಪು. ನಮ್ಮಲ್ಲಿ ಇದೇ ಫಸ್ಟ್ ಟೈಮ್. ನಮ್ಮದು 37 ಸಂಸ್ಥೆಗಳಿದೆ, ಅದರಲ್ಲಿ 2 ಸರ್ಕಾರದ್ದು, ಉಳಿದಿರ್ತಕ್ಕಂಥದ್ದು ಪ್ರೈವೇಟು. ನಮ್ಮಲ್ಲಿ ಈ ಥರದ ಕಂಪ್ಲೇಂಟೇ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದೆ. ಮತ್ತೆ ಆಗದ ರೀತಿ ನೋಡ್ಕೊಳ್ಳೋಣ, ಅವ್ರ ಮೇಲೆ ಕ್ರಮ ಕೂಡ ತಗೊಳ್ತೀವಿ. ಸಿಗ್ತಾರೆ ಬಿಡಿ, ಎಲ್ಲೋಗ್ತಾರೆ, ಪೊಲೀಸರು ಹಿಡಿತಾರೆ. ಈ ತರ ಶಿಕ್ಷಕರ ಏನಂತರ ಮಕ್ಕಳ ಜೊತೆ ಯಾವ ತರ ನಡ್ಕೊಳ್ಬೇಕು ಅನ್ನೋ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಅವ್ರಿಗೆ ಆದಂತ ಒಂದು ತರಬೇತಿ ಕೊಡ್ತಕ್ಕಂಥ. ಆಮೇಲೆ ನಮ್ಮಲ್ಲಿ ರಾಜ್ಯದಲ್ಲಿ ಲಕ್ಷಗಟ್ಟಲೆ ಟೀಚರ್ಸ್ ಇದ್ದಾರೆ. ನಮ್ಮ ಇದರಲ್ಲೇ ಯಾವುದು ವಿದ್ಯಾ ಇಲಾಖೆಯಲ್ಲೇ 3 ಲಕ್ಷ ಇದ್ದಾರೆ ಹತ್ತತ್ರ ಸರ್ಕಾರಿ ಶಾಲೆ. ಇನ್ನು ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ ಕನಿಷ್ಠ ಒಂದು 10 ಲಕ್ಷ ಟೀಚರ್ಸ್ ಆದರೂ ಇರ್ತಾರೆ ನಮ್ಮ ರಾಜ್ಯದಲ್ಲಿ. ಯಾರೋ ಒಬ್ಬರೋ ಇಬ್ಬರೋ ಮಾಡಿರ್ತಾರೆ. ಅದರಿಂದ ಎಲ್ಲ ಶಿಕ್ಷಕ ವರ್ಗದವ್ರ ಬಗ್ಗೆ ನಾವು ಸರಿ ಇಲ್ಲ ಅಂತೇಳಿ ಯಾರೋ ಒಬ್ಬರೋ ಇಬ್ಬರು ಮಾಡ್ತಾರೆ. ಅದರಿಂದ ಆಗದ ರೀತಿ ಮತ್ತೆ ನೋಡ್ಕೋಬೇಕಷ್ಟೆ. ಕೊಟ್ಟರು ಬೆಳಿಗ್ಗೆ ಪಬ್ಲಿಕ್ ಟಿ ವಿನವ್ರು ಫೋನ್ ಮಾಡಿದರು ನಮ್ಮ ಮುಜರಾಯಿ ಇಲಾಖೆಗೆ. ನಾನು ಅವರು ಟಿ ವಿಯವ್ರು ಫೋನ್ ಮಾಡಿದ ತಕ್ಷಣ ಡೀಟೇಲ್ಸ್ ಎಲ್ಲ ಬರ್ಕೊಂಡು ನಮ್ಮ ಇಲಾಖೆ ಕಳಿಸೇ ಬಿಟ್ಟೆ ಆಗಲೇ. ಬಿಟ್ಬಿಡಿ, ಹೇಳ್ತೀನಿ. ಆಯ್ತು, ಹೇಳ್ತೀನಿ. ಚಿತ್ರದುರ್ಗದಲ್ಲಿ ಹಿಂಗೆ ಪ್ರಕರಣ ಆಗಿದೆ ಸರ್. ಇಲಾಖೆಯಿಂದ ಏನು ಸೂಚನೆ ಕೊಟ್ಟಿದ್ದೀರಿ, ಏನು ಕ್ರಮ ಆಗುತ್ತೆ? ಈಗ ಎಲ್ಲ ಶಾಲೆ ಸಂಸ್ಕೃತ ಶಾಲೆಗಳಿಗೆ ನಮ್ಮಲ್ಲಿ 37 ಸಂಸ್ಕೃತ ಶಾಲೆಗಳಿದೆ. ಅದರಲ್ಲಿ 2 ಕಾಲೇಜು ಮೈಸೂರಲ್ಲಿ ನಾವೇ ನಡೆಸುವಂಥದ್ದು, ನಮ್ಮ ಇಲಾಖೆ ನಡೆಸುವಂಥದ್ದು ಸರ್ಕಾರದ್ದು. ಇನ್ನು ಉಳಿದಿರ್ತಕ್ಕಂಥದ್ದು ಪ್ರೈವೇಟ್ ಖಾಸಗಿ ಶಿಕ್ಷಣ ಸಂಸ್ಥೆಗಳು. ಅಲ್ಲಿ ಸಂಸ್ಕೃತ ವೇದ ಎಲ್ಲ ಹೇಳ್ಕೊಡ್ತಾರೆ. ಅಲ್ಲೂ ಕೂಡ ಇದೇ ರೀತಿ ಗ್ರ್ಯಾಜುಯೇಷನ್ಸು ಅವನ್ನೆಲ್ಲ ತಯಾರು ಮಾಡುವಂಥ ಕಾಲೇಜುಗಳು. ಚಿತ್ರದುರ್ಗದಲ್ಲಿ ಒಂದು ಶಾಲೆಯಲ್ಲಿ ಒಂದು 9 ವರ್ಷದ ಮಗು ಮೇಲೆ ಒಬ್ಬ ಶಿಕ್ಷಕ ಹಲ್ಲೆ ಮಾಡಿದ್ದಾರೆ. ಅದು ಅಕ್ಷಮ ಅಪರಾಧ. ಆಮೇಲೆ ನನಗೂ ನಿಮ್ಮ ಈಗ ಮಾಹಿತಿ ಗೊತ್ತಾಯಿತು. ಈಗ ಅದನ್ನು ನಾನು ನಮ್ಮ ಇಲಾಖೆಗೆ ಮಾಹಿತಿ ಗೊತ್ತಾದ ತಕ್ಷಣ ನಮ್ಮ ಇಲಾಖೆಯವರಿಗೆ ಹೇಳಿ ಆ ಒಂದು ಶಾಲೆನಲ್ಲಿ ಏನಾಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಅದೇ ರೀತಿ ಇನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಏನಾದರೂ ಆ ಥರದ್ದೇನೂ ಇಲ್ಲ, ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಪರ್ಟಿಕ್ಯುಲರಾಗಿ ಈ ಶಾಲೆ ಜೊತೆಗೆ ಇನ್ನು ಬೇರೆ ಬೇರೆ ಶಾಲೆಗಳು ಕೂಡ ಒಂದು ಗಮನ ಹರಿಸಿ ಅಂತ ಹೇಳಿ. ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಸರ್? ಎಷ್ಟು ಮಕ್ಕಳಿದ್ದಾರೆ? ಎಷ್ಟು ಜನ ಟೀಚರ್ಸ್ ಇದ್ದಾರೆ? ನಮ್ಮದು ಪ್ರೈವೇಟ್ ನಾನು ತಿಳ್ಕೊಂಡು ಹೇಳ್ತೀನಿ. ಅಲ್ಲಿ ಸುಮಾರು 2004ರಿಂದ ಕೂಡ ಆಗಮ ಪಂಡಿತರು ಗ್ರ್ಯಾಜುಯೇಷನ್ ಆಗೋದು. ಅದರಲ್ಲಿ 4 ವರ್ಷ 6 ವರ್ಷ ಕೋರ್ಸಸ್ ಇರುತ್ತೆ. ಅವ್ರಿಗೆ ಗ್ರ್ಯಾಜುಯೇಷನ್ ಇದೇ ಕೊಟ್ಟಿರಲಿಲ್ಲ, ಸರ್ಟಿಫಿಕೇಟ್ಸ್ ಕೊಡ್ತಾರಲ್ಲ, ಕೊಟ್ಟಿರಲಿಲ್ಲ. ನಾನು ಮಾರ್ಚ್ ತಿಂಗಳಲ್ಲಿ 1700 ಜನಕ್ಕೆ ಕೊಟ್ಟೆ. ಮತ್ತು ಮೊನ್ನೆ 2 ತಿಂಗಳಿಂದ ಚಾಮರಾಜಪೇಟೆಯಲ್ಲಿ ಅಲ್ಲಿ 2000 ಜನಕ್ಕೆ ಕೊಟ್ವಿ. ಇನ್ನು ಈ ಡಿಸೆಂಬರ್ಗೆ ಇನ್ನೊಂದು ಕಾನ್ವೊಕೇಷನ್ ಮಾಡ್ತೀನಿ. ಒಂದೇ ವರ್ಷದಲ್ಲಿ 3 ಕಾನ್ವೊಕೇಷನ್ ಮಾಡಿ ಯಾರ್ಯಾರು ಈ ಎಕ್ಸಾಮ್ಸ್ ಎಲ್ಲ ಪಾಸ್ ಆಗಿದ್ದಾರಲ್ಲ, ಆಗಮ ಪಂಡಿತರು ಇವರೆಲ್ಲ, ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ಎಲ್ಲ ಕೊಡ್ತೀವಿ. ಯಾಕಂದರೆ 2004ರಿಂದ ಮಾಡಿರಲ್ಲ, 21 ವರ್ಷ ಅವ್ರ ಸರ್ಟಿಫಿಕೇಟ್ಸೇ ಕೊಟ್ಟಿರಲ್ಲ ಪಾಪ.
ಈಗ 2 ಕಾಮ್ಯುನಿಕೇಷನ್ ಆಯಿತು, ಇನ್ನೂ ಒಂದು ಮಾಡ್ತೀನಿ. ಮೈಸೂರು ಇನ್ನೊಂದು ಎಲ್ಲಿ ತಿಳ್ಕೊ ಶಾಲಾ ಶಿಕ್ಷಕರನ್ನ ಕೂಡಲೇ ವಜಾ ಮಾಡೋದಕ್ಕೆ ಅಥವಾ ಸಸ್ಪೆನ್ಷನ್ ಮಾತಾಡ್ತೀನಿ. ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ, ಪೊಲೀಸ್ ಕೇಸು ಆಗಿರುತ್ತೆ, ಮ್ಯಾನೇಜ್ಮೆಂಟ್ ಯಾರೋ ಅಂತ ತಿಳ್ಕೊಂಡು ಅವ್ರ ವಿಡಿಯೋ ಎಲ್ಲ ನೋಡಿದ್ರೆ ನೀವು ಅಮಾನತಲ್ಲಿ ಇರಬೇಕಾಗಿತ್ತು. ಮಾಡಿಸ್ತೀನಿ, ಮ್ಯಾನೇಜ್ಮೆಂಟ್ ಮಾಡಬೇಕು, ಮಾಡಿಸ್ತೀನಿ. ಅದೆಲ್ಲ ಆಮೇಲೆ ನಾನು ನೋಡಿಲ್ಲ, ವಿಡಿಯೋ ನೋಡಿಲ್ಲ, ವಿಡಿಯೋ ಕಳಿಸಿ ನಾನು ನೋಡ್ತೀನಿ. ಅರೆಸ್ಟ್ ಆಗಿದ್ದಾರೆ, ಅರೆಸ್ಟು ಆಗಿದ್ದಾರೆ.